Hello everyone, welcome back to my study room YouTube channel. In this video, we learn divisibility rules. Without carrying actual division, we can say that the given number is divisible or not by using divisibility rules. ಅಂದರೆ ಆ್ಯಕ್ಚುಯಲ್ ಡಿವಿಷನ್ನ ಕ್ಯಾರಿ ಮಾಡ್ದೇನೆ ಕೊಟ್ಟಿರೋ ನಂಬರು ಗಿವನ್ ನಂಬರ್ ಡಿವಿಸಿಬಲ್ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ divisibility ರೂಲ್ಸ್ನ ಯೂಸ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಸ್ಟಾರ್ಟ್. Divisibility by 3. Any number is said to be divisible by 3. Add all digits of a given number. If the sum is divisible by 3, then the given number is also divisible by 3. That means ಕೊಟ್ಟಿರೋ ನಂಬರ್ದು ಎಲ್ಲ ಡಿಜಿಟ್ಸ್ನ ಆ್ಯಡ್ ಮಾಡಿದರೆ ಬರೋವಂಥ ಸಮ್ 3ಇಂದ ಡಿವಿಸಿಬಲ್ ಆಗಬೇಕು. ಆ ಥರ ಇದ್ದರೆ ಗಿವನ್ ನಂಬರ್ 3ಇಂದ ಡಿವೈಡ್ ಆಗುತ್ತೆ. ಓಕೆ, ಟೇಕ್ ಒನ್ ಎಕ್ಸಾಂಪಲ್. 6,75,432. ಇಟ್ ಈಸ್ ಡಿವಿಸಿಬಲ್ ಬೈ 3. ಈ ನಂಬರ್ಗೆ ನಾವು ಡಿವಿಸಿಬಿಲಿಟಿ ಟೆಸ್ಟ್ನ ಚೆಕ್ ಮಾಡಬೇಕು. ವಿತೌಟ್ ಆ್ಯಕ್ಚುಯಲ್ ಡಿವಿಷನ್ ಈ ನಂಬರ್ ಡಿವಿಸಿಬಲ್ ಆಗುತ್ತಾ ಇಲ್ವಾ 3ಇಂದ ಅನ್ನೋದನ್ನು ಚೆಕ್ ಮಾಡಬೇಕು. ಇಲ್ಲಿರೋ ಕೊಟ್ಟಿರೋ ನಂಬರ್ದು ಎಲ್ಲ ಡಿಜಿಟ್ಸ್ನ ಆ್ಯಡ್ ಮಾಡಿ. 6 + 7 + 5 + 4 + 3 + 2 ಇದೆಲ್ಲನೂ ಸಮ್ ಮಾಡಿದರೆ 27 ಬರುತ್ತೆ. 27 ಈಸ್ ಡಿವಿಸಿಬಲ್ ಬೈ 3. ಸೊ ಗಿವನ್ ನಂಬರ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ಕೊಟ್ಟಿರೋ ನಂಬರ್ನ ಎಲ್ಲ ಡಿಜಿಟ್ಸು ಸಮ್ ಮಾಡಿದರೆ ಅದು 3ಇಂದ ಡಿವೈಡ್ ಆದರೆ ಆ ಕೊಟ್ಟಿರೋ ನಂಬರ್ ಕೂಡ 3ಇಂದ ಡಿವೈಡ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, okay, we will meet in next video.